ಇವಾಗ ಪ್ರಜ್ವಲ್ ವಿಚಾರದಲ್ಲೂ ಅವರೇ ನಾನು ಅದಕ್ಕೆ ಹೇಳ್ತೀನಲ್ಲಪ್ಪ, ಅರ್ಥ ಆಯಿತು. ನಾನು ಹೇಳ್ತಿದ್ದೀನಲ್ಲ, ನಾನು ಡಿ ಕೆ ಶಿವಕುಮಾರೇ ಪೆನ್ ಡ್ರೈವ್ ಫ್ಯಾಕ್ಟ್ರಿ ಮಾಲೀಕ ಅಂತಲೂ ಹೇಳಲ್ಲ. ಮಾನ್ಯ ಕುಮಾರಸ್ವಾಮಿ ಅವರು ಇದರಲ್ಲಿ ಭಾಳ ದೊಡ್ಡ ಪಾತ್ರ ಇದೆ ಅಂತಲೂ ಹೇಳೋದಿಲ್ಲ. ನಾನು ಹೇಳೋದೇನು, ಒಟ್ಟಾರೆ ಕರ್ನಾಟಕ ರಾಜ್ಯದ ಜನ ದೇಶದ ಪ್ರಪಂಚದ ಮುಂದೆ ನಾವು ಬೆತ್ತಲೆ ಆಗಿಬಿಟ್ಟಿದ್ದೀವಿ. ಹೆಣ್ಣನ್ನು ನಮ್ಮ ತಾಯಿ ಅಂತ ಕರೆಯುವಂಥ ಹೆಣ್ಣಿಗೆ ಇಷ್ಟು ಅಪಮಾನ ಆಗಿರೋದು ಮೊದಲನೇ ಬಾರಿ. ನಾನು ಸಿದ್ದರಾಮಯ್ಯನವರಿಗೆ, ಗೃಹ ಮಂತ್ರಿಗಳಿಗೆ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ, ಇದು ನಿಮ್ಮ ಕೈಲಿ ಆಗಲ್ಲ, ಕೊಟ್ಬಿಡಿ CBIಗೆ. ನಾವೇ ಮಾಡ್ತೀವಿ, ನಮಗೆ ಶಕ್ತಿ ಇದೆ, ನಮ್ಮ ಪೊಲೀಸ್ನವ್ರು ಅಷ್ಟು ವೀಕಾ. ಪೊಲೀಸ್ನವ್ರ ಬಗ್ಗೆ ನಾನು ಅಪಮಾನ ಮಾಡಲ್ಲ. ಆದರೆ ನೀವು CBI ಕೊಡಲಿಲ್ಲ ಅಂತಂದರೆ ಈಗ ಏನೇ ನೀವು ರಿಪೋರ್ಟ್ ಕೊಟ್ಟರು ಪೊಲೀಸ್ದು, ಸರ್ಕಾರ ಅದನ್ನು ಮಾಡಿಸಿದೆ ಅನ್ನೋಂಥ ಭಾವನೆ ಬಂದುಬಿಡುತ್ತೆ. ಡಿ ಕೆ ಶಿವಕುಮಾರ್ ಬಗ್ಗೆನೂ ಆಪಾದನೆ ಮಾಡಲ್ಲ, ಕುಮಾರಸ್ವಾಮಿ ಬಗ್ಗೆನೂ ಆಪಾದನೆ ಮಾಡಲ್ಲ. ನೀವಿಬ್ಬರೂ ಕೂಡ ಒಳ್ಳೆಯರೇ, CBI ಕೊಡಿ. ಅದಕ್ಕೋಸ್ಕರ ಹೇಳ್ತಾ ಇರೋದು, ಇಂಥ ಸಂದರ್ಭ ನಮ್ಮ ರಾಜ್ಯದ ಇತಿಹಾಸದಲ್ಲಿ ಬಂದಿಲ್ಲ, ಇದನ್ನು ಗಮನಿಸಿ ಅನ್ನೋಂಥ ಪ್ರಾರ್ಥನೆ ಅವ್ರಿಗೆ ಮಾಡ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.